ಸಮಾಜ ವಿಜ್ಞಾನ 8ನೇ ತರಗತಿಯ ಅಧ್ಯಾಯ 4 ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು. ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. 1ನೇ ಪ್ರಶ್ನೆ, ಈಜಿಪ್ಟಿನ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಉತ್ತರ, ಪವಿತ್ರ ಬರವಣಿಗೆ ಎಂದು ಕರೆಯುತ್ತಿದ್ದರು. 2ನೇ ಪ್ರಶ್ನೆ, ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ, ಫ್ಯಾರೋಗಳು ಎಂದು ಕರೆಯುತ್ತಾರೆ. 3ನೇ ಪ್ರಶ್ನೆ, ಗ್ರೀಕರು ಮೆಸೊಪೊಟೇಮಿಯಾವನ್ನು ಡ್ಯಾಶ್ ಎಂದು ಕರೆದರು. ನದಿಗಳ ನಡುವಿನ ನಾಡು ಎಂದು ಕರೆದರು. ಪ್ರಶ್ನೆ 4, ಅಮೊರೈಟರ ಸುಪ್ರಸಿದ್ಧ ದೊರೆ ಯಾರು? ಉತ್ತರ, ಹಮ್ಮುರಬಿ. ಪ್ರಿನ್ಸೆಪ್ ಎಂದರೆ? ಉತ್ತರ, ರಾಜ್ಯದ ಮೊದಲ ನಾಗರಿಕ. ಪ್ರಶ್ನೆ 6, ರೋಮನ್ನರ ಭಾಷೆ? ಉತ್ತರ, ಲ್ಯಾಟಿನ್. ಪ್ರಶ್ನೆ 7, ಟೆಕ್ಸಕೋಕೊ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್. ಉತ್ತರ, ಸರೋವರ. 8ನೇ ಪ್ರಶ್ನೆ, ಇಂಕಾಗಳ ಆರಾಧ್ಯ ದೈವ? ಉತ್ತರ, ಸೂರ್ಯದೇವ. ಹೊಂದಿಸಿ ಬರೆಯಿರಿ. ಎ ಪಟ್ಟಿ ಮತ್ತು ಬಿ ಪಟ್ಟಿ. ಎ ಪಟ್ಟಿ, ಹವಾಂಗೊ ನದಿ, ಕ್ಯೂನಿಫಾರ್ಮ್, ಕ್ಲಿಯೋಪಾತ್ರಾ, ಹಮ್ಮುರಬಿ, ಚೀನಾದ ಮನೆತನ. ಬಿ ಪಟ್ಟಿ, ಮೆಸೊಪೊಟೇಮಿಯಾ, ಅಮೊರೈಟರ ದೊರೆ, ಶಾಂಗ್, ಚೀನಾ, ಈಜಿಪ್ಟಿನ ಕಡೆಯ ರಾಣಿ. ಇವುಗಳನ್ನು ಹೊಂದಿಸಿ ಬರೆಯಿರಿ. ಉತ್ತರ, ಹೊಂದಿಸಿ ಬರೆದಿದೆ. ಹವಾಂಗೊ ನದಿ, ಚೀನಾ. ಕ್ಯೂನಿಫಾರ್ಮ್, ಮೆಸೊಪೊಟೇಮಿಯಾ. ಕ್ಲಿಯೋಪಾತ್ರಾ, ಈಜಿಪ್ಟಿನ ಕಡೆಯ ರಾಣಿ. ಹಮ್ಮುರಬಿ, ಅಮೊರೈಟರ ದೊರೆ. ಚೀನಾದ ಮನೆತನ, ಶಾಂಗ್. ಸಂಕ್ಷಿಪ್ತವಾಗಿ ಉತ್ತರಿಸಿ. 9ನೇ ಪ್ರಶ್ನೆ, ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಾವುವು? ಉತ್ತರ, ಮಾಯಾ ನಾಗರಿಕತೆ, ಅಜ್ಟೆಕ್ ನಾಗರಿಕತೆ, ಇಂಕಾ ನಾಗರಿಕತೆ. ಪ್ರಶ್ನೆ 10, ಮಾಯನ್ನರು ಯಾರು? ಉತ್ತರ, ಮೆಕ್ಸಿಕೋದ ಯುಕಟೆನ್ ಪ್ರದೇಶದಲ್ಲಿನ ಅಮೆರಿಕಾದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಎನ್ನುವರು. 11ನೇ ಪ್ರಶ್ನೆ, ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು? ಉತ್ತರ, ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತುತ್ತಿದ್ದರು. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಲಾಗುತ್ತಿತ್ತು ಹಾಗೂ ಇದನ್ನು ಮಮ್ಮಿ ಎಂದು ಕರೆದರು. ವಿಶೇಷವಾದ ಪೆಟ್ಟಿಗೆಗಳಲ್ಲಿ ಇಡಲಾಗಿತ್ತು. ಇದರ ಸುತ್ತ ದಿನನಿತ್ಯದ ಬಳಕೆಯಲ್ಲಿರುವ ವಸ್ತುಗಳನ್ನು ಇಡಲಾಗುತ್ತದೆ. 12ನೇ ಪ್ರಶ್ನೆ, ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಉತ್ತರ, ಸತ್ತವರ ದೇಹವನ್ನು ಅನೇಕ ರಾಸಾಯನಿಕಗಳನ್ನು ಲೇಪಿಸಿ ತೆಳುವಾದ ಬಟ್ಟೆಯನ್ನು ಸುತ್ತಿ ಅವುಗಳನ್ನು ಸಂರಕ್ಷಿಸುತ್ತಿದ್ದರು. ಮಮ್ಮಿಗಳನ್ನು ವಿಶೇಷ ಪೆಟ್ಟಿಗೆಗಳಲ್ಲಿ ಸಂರಕ್ಷಿಸಲಾಗುತ್ತಿತ್ತು. ಅದರ ಮೇಲೆ ಪಿರಮಿಡ್ ಕಟ್ಟುತ್ತಿದ್ದರು. ಪ್ರಾರಂಭದಲ್ಲಿ ಸಮಾಧಿಯನ್ನು ಬೆಟ್ಟಗಳ ಬಂಡೆಗಳನ್ನು ಕೊರೆದು ರಚಿಸುತ್ತಿದ್ದರು. ಮುಂದೆ ಮರುಭೂಮಿಯಲ್ಲಿ ಸಮಾಧಿಯನ್ನು ಕಟ್ಟಬೇಕಿತ್ತು. ಚಿರನಿದ್ದೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆ ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಲಾಗುತ್ತಿತ್ತು. ಶ್ರೀಮಂತರು ಮತ್ತು ದೊರೆಗಳು ಎತ್ತರದ ಗೋಪುರಗಳನ್ನು ಕಟ್ಟುತ್ತಿದ್ದರು. ಹೀಗೆ ಪಿರಮಿಡ್ಗಳನ್ನು ಕಟ್ಟಿ ಅದರಲ್ಲಿ ಮಮ್ಮಿಗಳನ್ನು ಸಂರಕ್ಷಿಸುತ್ತಿದ್ದರು.